ನೋಡಿ, ಎರಡನೇ ಪಟ್ಟಿಯಲ್ಲೂ ಕೂಡ ಜಮೀರ್ ಅವರ ಹೆಸರಿರಲ್ವಾ? ಇಷ್ಟು ದಿನ ಮೊದಲನೇ ಪಟ್ಟಿಲಂತೂ ಜಮೀರ್ ಅವರ ಹೆಸರು ಮಿಸ್ ಆಗಿದೆ. ಬಟ್ ಎರಡನೇ ಪಟ್ಟಿಲಿ ಜಮೀರ್ ಅವರು ಇದ್ದೇ ಇರ್ತಾರೆ. DK ಶಿವಕುಮಾರ್ ಅವರ ಸಂಪುಟಕ್ಕೆ ಜಮೀರ್ ಅವರು ಬರ್ತಾರೆ, ಅವರ ಹೆಸರು ಇರುತ್ತೆ, ಅವರನ್ನ ಅಷ್ಟು ಈಸಿಯಾಗಿ ಕೈ ಬಿಡಲ್ಲ, ಹಾಗೆ ಹೀಗೆ ಅನ್ನುವ ಮಾತುಗಳು ಬಹಳಷ್ಟು ಕೇಳಿಬರ್ತಾ ಇತ್ತು. ಬಟ್ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಈ ಒಂದು ಮಾತಿನಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ, ಹೈಕಮಾಂಡು ಮುಲಾಜಿಲ್ದೆ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡಿರೋದಂತೂ 100% ಸತ್ಯ. ಯಾಕಂದ್ರೆ ನಿನ್ನೆ ಜಮೀರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸರ್ ನಿಮ್ಗೆ ಸಚಿವ ಸ್ಥಾನ ಕೈ ತಪ್ಪಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಅಂತ ಮಾಧ್ಯಮದವರು ಕೇಳೋದಕ್ಕೆ ಚೇರ್ನ ಹಿಂಗಾಕೊಂಡು ಕೂತ್ಕೋತಾರೆ. ಯಾರು? ಜಮೀರ್ ಅಹಮದ್ ಖಾನ್ ಅವರು. ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಜಮೀರ್ ಅವರಿಗೆ ಮಾತನಾಡೋ ಮಖ ಇಲ್ವಾ ಹಾಗಾದ್ರೆ? ಇಲ್ಲಾಂದ್ರೆ ಅವ್ರು ಉತ್ತರ ಕೊಡ್ಬೋದಿತ್ತು, ಎರಡನೇ ಲಿಸ್ಟಲ್ಲಾದ್ರೂ ನನ್ನ ಹೆಸರಿರುತ್ತೆ ನೋಡೋಣ, ಆಗಿರೋದಿನ್ನು 13 ಜನ, ಇನ್ನು 20 ಸ್ಥಾನ ಖಾಲಿ ಇದೆ, ಆ 20 ಜನದಲ್ಲಿ ನಾನು ಕೂಡ ಇರ್ತೀನಿ ಅಂತ ಏನಾದ್ರೂ ಒಂದು ಹೇಳ್ಬೋದಿತ್ತು. ಆದ್ರೆ ನಿನ್ನೆ ಮಾಧ್ಯಮ ಪ್ರತಿನಿಧಿಗಳಿಗೆ ಜಮೀರ್ ಅಹಮದ್ ಖಾನ್ ಅವರು ಯಾವುದೇ ರೀತಿಯ ಹೇಳಿಕೆಯನ್ನ ಕೊಡ್ಲಿಲ್ಲ. ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಜಮೀರ್ ಅವರಿಗೆ ಗೊತ್ತಾಗ್ಬಿಟ್ಟಿದೆ, ಹೈಕಮಾಂಡು ನನ್ನ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೆ. ಅದೆಲ್ಲದಕ್ಕೂ ಪುಷ್ಟಿ ಕೊಡುವಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ನನಗೆ ಆಪ್ತ, ಆದ್ರೆ ನನ್ನ ವಿರುದ್ಧವೇ ಕೆಲಸ ಮಾಡಿದ್ರೆ ಹೆಂಗ್ ಸಹಿಸ್ಕೊಳಕ್ಕಾಗತ್ತೆ? ಈ ಒಂದು ಹೇಳಿಕೆ ಇದೆಯಲ್ಲ, ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಜಮೀರ್ ಅವರಿಗೆ ಎರಡನೇ ಲಿಸ್ಟಲ್ಲೂ ಅವರ ಹೆಸರು 100% ಇರಲ್ಲ. ಅವರ ಹೆಸರನ್ನ ಕಾಂಗ್ರೆಸ್ ಹೈಕಮಾಂಡು ಕೈ ಬಿಡುವುದಂತೂ ಶತಸಿದ್ಧ. ಹಾಗಾದ್ರೆ ಜಮೀರ್ ಅವರು ಏನ್ ಮಾಡ್ತಾರೆ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಯಾಕಂದ್ರೆ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲೂ ಕೂಡ ಮಿನಿಸ್ಟರ್ ಆಗಿದ್ರು, ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೂ ಮಿನಿಸ್ಟರ್ ಆಗಿದ್ರು, ಮುಸ್ಲಿಮರ ಅತಿದೊಡ್ಡ ನಾಯಕರಾಗಿದ್ದಾರೆ. ಅವರ ವಿರುದ್ಧ ಸಾಕಷ್ಟು ಪ್ರತಿಭಟನೆಗಳೂ ಆಯಿತು. ಯಾವಾಗ ಕ್ರಮಗಳನ್ನ ಕೈಗೊಳ್ಳಬೇಕು, ಆಡಿಯೋ ಜಮೀರ್ ಅವರದ್ದು ಅನ್ನುವಂತಹ ವಿಚಾರಕ್ಕೆ ಅವರ ಪರವೂ ಒಂದಷ್ಟು ಪ್ರತಿಭಟನೆಗಳಾಗ್ತಾ ಇದೆ. ಇಲ್ಲ, ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು, ಮುಸ್ಲಿಮರ ಪರ ಇರುವಂತಹ ನಾಯಕ, ಇಡೀ ಸಮುದಾಯ ಅವರ ಪರಾಗಿದೆ, ಹಾಗಾಗಿ ಬರೀ ಮುಸ್ಲಿಮರಷ್ಟೇ ಅಲ್ಲ, ಬೇರೆಯವರು ಕೂಡ ಅವರ ಪರ ರಸ್ತೆಗಿಳಿದು ಹೋರಾಟ ಮಾಡ್ತಾರೆ. ಇವರೇ ಸಿದ್ದರಾಮಯ್ಯ ಅವರ ಬಳಿ ಕೂಡ ಹೋಗಿದ್ರು, ಸಚಿವ ಸ್ಥಾನ ಕೊಡಿ, ಲಾಬಿ ಮಾಡೋಕ್ಕೆ ಶುರು ಮಾಡಿದ್ರು ಸಿದ್ದರಾಮಯ್ಯ ಅವರ ಮುಖಾಂತರ. ಬಟ್ ಸಿದ್ದರಾಮಯ್ಯ ಅವರು ಕಡ್ಡಿ ತುಂಡಾಗೋ ರೀತಿಯಲ್ಲಿ ಹೇಳಿ ಕಳಿಸಿದ್ದಾರೆ. ಅಂದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಜಮೀರ್ ಅವರಿಗೆ ಸಚಿವ ಸ್ಥಾನ 100% ಮಿಸ್ ಆಗುತ್ತೆ. ಎರಡನೇ ಲಿಸ್ಟಲ್ಲೂ ಅವ್ರ ಹೆಸರಿರಲ್ಲ. ಸಿದ್ದರಾಮಯ್ಯ ಜಮೀರ್ ಅವರು ಎಷ್ಟು ಪರಮಾಪ್ತರು ಅನ್ನೋದು ಗೊತ್ತು. ಸಿದ್ದರಾಮಯ್ಯ ಅವರನ್ನ ನೋಡ್ಕೊಂಡೇ ಜಮೀರ್ ಅವರು JDS ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ಸಿಗೆ ಬರ್ತಾರೆ. ಕಾಂಗ್ರೆಸ್ಸಿಗೆ ಬಂದಂತಹ ಸಂದರ್ಭದಲ್ಲಿ ಇಷ್ಟು ವರ್ಷಗಳ ಕಾಲ ಎಲ್ಲವೂ ಚೆನ್ನಾಗಿತ್ತು. ಆದರೆ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಏನೆಲ್ಲ ಆಯಿತು, ಅಲ್ಲಿ ಹೋಗ್ತಾರೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಅದೆಲ್ಲ ಆದಮೇಲೆ SS ಮಲ್ಲಿಕಾರ್ಜುನ್ ಅವರು ಇಲ್ಲಿ ಜಮೀರ್ ಅವ್ರಿಗೆ ಏನು ಕೆಲಸ ಅಂತಾರೆ. ಅದಾದಮೇಲೆ ಕೇರಳಕ್ಕೆ ಹೋಗ್ತಾರೆ, ಅಲ್ಲಿ KC ವೇಣುಗೋಪಾಲ್ ಅವರ ಪ್ರಚಾರ ಮಾಡ್ಕೊಂಡು ಅಲ್ಲೇ ಇರ್ತಾರೆ. ಸಿದ್ದರಾಮಯ್ಯ ಅವರು ಎಷ್ಟೇ ಬಾರಿ ಹೇಳಿದ್ರು ಬರಲ್ಲ. ಕೊನೆಗೆ ಸಿದ್ದರಾಮಯ್ಯ ಅವರ ಮಾತಿಗೆ ಬೆಲೆ ಕೊಟ್ಟಿದ್ದೀನಿ ಅಂತ ಕೊನೆಗಳಿಗೆಲ್ಲ ಬಂದು ಒಂದಿನ ಹಾಗೆ ಪ್ರಚಾರ ಮಾಡಿ ಹೋಗ್ತಾರೆ. ಬಟ್ ಆಗ ಇದ್ದಿದ್ದು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ. ಇಂಥ ಸಂದರ್ಭದಲ್ಲಿ ಅವನೇ ನನಗೆ ಮೋಸ ಮಾಡಿದ್ದಾನೆ, ನನಗೆ ದ್ರೋಹ ಮಾಡಿದ್ದಾನೆ, ಹೆಂಗ್ ಸಾಧ್ಯ ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳ್ತಾ ಇರೋದ್ರಿಂದ ಕಾಂಗ್ರೆಸ್ನಲ್ಲಿ ಜಮೀರ್ ಕತೆ ಮುಗೀತು ಅಂತಾನೆ ಒಂದಷ್ಟು ವಿಶ್ಲೇಷಣೆಗಳನ್ನ ಮಾಡಲಾಗ್ತಾ ಇದೆ. ಒಂದಷ್ಟು ಜನ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಜಮೀರ್ ಕತೆ ಮುಗೀತಾ, ಹಾಗಾದ್ರೆ ವಾಟ್ ನೆಕ್ಸ್ಟ್? ಹೊಸ ಪಕ್ಷ ಕಟ್ತಾರ ಜಮೀರ್ ಅವರು, ಅಥವಾ ಮರಳಿ ಮಾತೃ ಪಕ್ಷ JDSಗೆ ಹೋಗ್ತಾರಾ? ಸದ್ಯಕ್ಕೆ ಈಗಿರುವಂತಹ ಯಕ್ಷ ಪ್ರಶ್ನೆ ಇದು. ನೋಡಿ, ಜಮೀರ್ ಅವರು ಸಚಿವ ಸ್ಥಾನ ಕೈ ತಪ್ಪಿಟ್ರೆ ಬರೀ ಶಾಸಕರಾಗೇ ಇದ್ದು ಬಿಡ್ತಾರ? ಯಾಕಂದ್ರೆ ಅವರು ಪಕ್ಷದ ವಿರುದ್ಧವೇ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಸೋಲಿಸುವಂತಹ ಪ್ರಯತ್ನ, SDPIಗೆ ಫಂಡ್ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಸೊ ಹಾಗಾಗಿ ಇಷ್ಟೆಲ್ಲ ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಖಂಡಿತವಾಗ್ಲೂ ಕೂಡ ಶಿಸ್ತು ಕ್ರಮ ತೆಗೆದುಕೊಳ್ಳೋದು ಶತಸಿದ್ಧ. ಅದರಲ್ಲೂ ಸಿದ್ದರಾಮಯ್ಯ ಅವರ ಹೇಳಿಕೆಯ ನಂತರ 100% ಜಮೀರ್ ಅವರ ಕತೆ ಕಾಂಗ್ರೆಸ್ನಲ್ಲಿ ಖತಮ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ.
ಇದೆಲ್ಲದರ ನಡುವೆ ಜಮೀರ್ ಅವರು ಯಾವ ಮಾಧ್ಯಮದವರೊಟ್ಟಿಗೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಆಡಿಯೋ ನಂದಲ್ಲ, ಇದು AI ಸೃಷ್ಟಿ ಮಾಡಿರೋ ಆಡಿಯೋ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಯಾರಿಗೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಅಂದರೆ ಅವ್ರಿಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ, ನನ್ನ ತಪ್ಪೇನು ಅನ್ನೋದು ಗೊತ್ತಾಗ್ಬಿಟ್ಟಿದೆ, ಹೈಕಮಾಂಡು ಕ್ರಮ ತೆಗೆದುಕೊಳ್ಳುತ್ತೆ. ಯಾಕಂದರೆ ನೋಡಿ, ದಾವಣಗೆರೆ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಲೆಕ್ಷನ್ ಆಗಿ 48 ಗಂಟೆಯಲ್ಲೇ ಇಬ್ಬರನ್ನ ತಲೆದಂಡ ಮಾಡಲಾಗತ್ತೆ. ಸೊ ಆ ಟೈಮಲ್ಲಿ ಜಮೀರ್ ಅವರ ಹೆಸರು ಬಲವಾಗಿ ಕೇಳಿಬರುತ್ತೆ. ಹಾಗೆ ಹಿಂಗೆ ಮಾಡಿ ಸಂಭಾಳಿಸ್ಕೊಂಡು ಹೋಗಿ ಸರ್ಕಾರ ಚೇಂಜ್ ಆದಂತಹ ಟೈಮಲ್ಲಿ, ಸಿದ್ದರಾಮಯ್ಯ ಅವರು ಹೋಗಿ DK ಬಂದಂತಹ ಟೈಮಲ್ಲಿ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅದಾದಮೇಲೆ ಫಸ್ಟ್ ಲಿಸ್ಟಲ್ಲಿ ಜಮೀರ್ ಅವರ ಹೆಸರಿರಲ್ಲ. ಪ್ರಮಾಣ ವಚನ ಸ್ವೀಕಾರ ಮಾಡಕ್ಕೆ ಬಂದಂತಹ ಜಮೀರ್ ಅವರು ಹಾಗೆ ವಾಪಸ್ ಹೊರಟೋಗ್ಬಿಡ್ತಾರೆ ಕಾರ್ಯಕ್ರಮದ ಆರಂಭದಲ್ಲೇ. ಅದಾದ ಮೇಲೆ 2ನೇ ಲಿಸ್ಟಲ್ಲಿ ಅವ್ರ ಹೆಸರು ಅಂತ ಕೇಳಿಬರುತ್ತೆ. ಬಟ್ ಯಾವಾಗ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳಿಕೆ ಕೊಡ್ತಾರೋ ಜಮೀರ್ ಕತೆ ಫಿನಿಶ್ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹಾಗಾದರೆ ಜಮೀರ್ ಬಾಯ್ ಏನು ಮಾಡ್ತಾರೆ ನೆಕ್ಸ್ಟ್ ಕಾದು ನೋಡಬೇಕಾಗತ್ತೆ.